ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮಾಡಿಫೈಯಿಂಗ್ ಟೂಲಲ್ಲಿರುವಂತಹ ಟ್ರಿಮ್, ಎಕ್ಸ್ಟೆಂಡ್, ಚಾಂಪರ್ ಆ್ಯಂಡ್ ಫಿಲ್ಲೆಟ್ ಟ್ರಿಮ್ಮಲ್ಲಿ ನೋಡ್ಬೋದು. ಟ್ರಿಮ್ ಆ್ಯಂಡ್ ಎಕ್ಸ್ಟೆಂಡ್ ಈ ಯಾರೋ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಫಿಲ್ಲೆಟ್ ಆ್ಯಂಡ್ ಚಾಂಪರ್, ಎರೇಸ್, ಎಕ್ಸ್ಪ್ಲೋಡ್ ಈ ಕಮೆಂಟ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಒನ್ ಬಂದು ಟ್ರಿಮ್ ಅಂತ ಅಂದರೆ ನಾವು ಡೈರೆಕ್ಟಾಗಿ ಲೈನ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಆದರೆ ಈ ಎಕ್ಸ್ಟ್ರಾ ಪೋರ್ಷನ್ಸ್ನ ಎರೇಸ್ ಮಾಡೋದಕ್ಕೆ ನಾವು ಟ್ರಿಮ್ ಕಮೆಂಟ್ನ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅಂತ ನೋಡೋಣ. ಟ್ರಿಮ್ಗೆ ಶಾರ್ಟ್ಕಟ್ ಕೀ ಬಂದು ಟಿ ಆರ್ ಎಂಟರ್ ಮಾಡಿದ ತಕ್ಷಣ ನಮಗೆ ಕಮೆಂಟ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ಡೈರೆಕ್ಟು ಡಿಲೀಟ್ ಆಪ್ಷನ್ಸ್ ತೊಗೊತಿದೆ. ನೀವು ಈ ಥರ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಟ್ರಾ ಪೋರ್ಷನ್ಸ್ ಏನಿದೆ ಲೈನು, ಆ ಲೈನು ಡಿಲೀಟ್ ಆಗ್ತಾ ಹೋಗುತ್ತೆ. ಓಕೆ, ಇದು ಒನ್ ಟೈಪ್. ಟ್ರಿಮ್ ಮಾಡೋದಕ್ಕೆ ಇನ್ನೊಂದು ಸೆಲೆಕ್ಷನ್ಸ್ ಟೈಪ್ಸ್ ಇದೆ, ಅದನ್ನೇ ಯಾವುದು ಅಂತ ನೋಡೋಣ. ಇನ್ನೊಂದು ಬಂದು ಫೆನ್ಸ್ ಅಂತ ಅಂದ ತಕ್ಷಣವೇ ನೀವು ಡೈರೆಕ್ಟ್ ಪಾಯಿಂಟ್ಸ್ ಬರುತ್ತೆ. ಅಟ್ ಎ ಟೈಮ್ ಒಂದೇ ಸಲ ನೀವು ಎಕ್ಸ್ಟ್ರಾ ಪೋರ್ಷನ್ಸ್ನ ಲೈನ್ನ ಈ ಥರ ಸೆಲೆಕ್ಟ್ ಮಾಡಿ ಡೈರೆಕ್ಟು ಡಿಲೀಟ್ ಕೊಡೋದು. ಓಕೆ, ಎಲ್ಲ ಲೈನ್ಸು ಎಕ್ಸ್ಟ್ರಾ ಏನು ಪೋರ್ಷನ್ಸ್ ಇದೆ ಆ ಪೋರ್ಷನ್ಸ್ನ ಫೆನ್ಸ್ ಅನ್ನೋ ಆಪ್ಷನ್ಸಿಂದ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಡಿಲೀಟ್ ಆಯಿತು. ನೀವು ಈ ಥರನಾದರೂ ಡಿಲೀಟ್ ಮಾಡ್ಬೋದು ಟ್ರಿಮ್ ಆಪ್ಷನ್ಸ್ಗೆ. ಮತ್ತೆ ತೋರಿಸ್ತೀನಿ ನೋಡಿ. ಸೊ ಅಂಡು ಮಾಡ್ಕೋತೀನಿ ಎಕ್ಸ್ಟ್ರಾ ಲೈನ್ಸು. ಸೊ TR ನೆಕ್ಸ್ಟು ಫೆನ್ಸ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಮೌಸಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಈ ಲೈನಿಂದ ನಾವು ಎಕ್ಸ್ಟ್ರಾ ಪೋರ್ಷನ್ಸ್ ಲೈನ್ಸ್ ಏನಿದೆ ಅಷ್ಟನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಟ್ರಿಮ್ ಆಗುತ್ತೆ. ಸೊ ಇದು ಒಂದು ಮೆಥಡು. ಇನ್ನೂ ಒಂದು ಮೆಥಡ್ ಇದೆ, ಅದು ಬಂದು TR ನೆಕ್ಸ್ಟ್ ಬಂದು ಕ್ರಾಸಿಂಗ್ ಕೂಡ ಸೇಮ್ ಪರ್ಪಸ್ಸೇ, ಬಟ್ ಅದರಲ್ಲಿ ಏನು ವಿಂಡೋ ಟೈಪ್ ಸೆಲೆಕ್ಷನ್ಸ್ ಪರ್ಪಸ್ ಬರುತ್ತೆ. ಇಲ್ಲಿ ನೋಡ್ಬೋದು, ಡೈರೆಕ್ಟ್ ನೀವು ಈ ಥರ ಸೆಲೆಕ್ಟ್ ಮಾಡಿ ಯಾವ ಲೈನ್ ಬೇಡ ಅನಿಸುತ್ತೆ ಆ ಲೈನ್ನ ಟ್ರಿಮ್ ಮಾಡ್ಬೋದು. ಓಕೆ ನೋಡಿ, ಈ ಥರ ಸೆಲೆಕ್ಟ್ ಮಾಡಿ ಟ್ರಿಮ್ ಮಾಡೋದಕ್ಕೆ ನಾವು ಕ್ರಾಸಿಂಗ್ ಸೆಲೆಕ್ಷನ್ ಟ್ರಿಮ್ ಅಂತ ಹೇಳ್ತೀವಿ. ಸೊ ನಿಮ್ಗೆ ಯಾವ ಥರ ಯಾವ ಥರ ಈಸಿ ಅನಿಸುತ್ತೆ ಆ ಥರ ಯೂಸ್ ಮಾಡ್ಬೋದು. ಅಥವಾ ಡೈರೆಕ್ಟು TR ಕೊಟ್ಟು ಟ್ರಿಮ್ ಕಮಾಂಡ್ ಆ್ಯಕ್ಟಿವೇಟ್ ಆಗುತ್ತೆ, ಡೈರೆಕ್ಟು ಟ್ರಿಮ್ ಮಾಡ್ಬೋದು ಹೀಗೆ. ಓಕೆ, ಬಟ್ ಆದರೆ ಟ್ರಿಮ್ಮಿಂಗಲ್ಲಿ ನೋಡಿ ಕಂಪ್ಲೀಟ್ ಟ್ರಿಮ್ ಆಗಿದೆ. ಇದು ಲೈನ್ ಸೆಗ್ಮೆಂಟ್, ಸಿಂಗಲ್ ಇಂಡಿವಿಜುವಲ್ ಲೈನ್ ಸೆಗ್ಮೆಂಟ್ಸ್ ಆಗಿದೆ. ಆ ಥರ ಇದ್ದಾಗ ನೀವು ಟ್ರಿಮ್ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಕ್ರಾಸಿಂಗ್ ಇರಬೇಕು ಅಥವಾ ಇಂಟರ್ಸೆಕ್ಷನ್ಸ್ ಇರಬೇಕು, ಆವಾಗ ಮಾತ್ರ ನಾವು ಟ್ರಿಮ್ ಮಾಡೋಕ್ಕಾಗುತ್ತೆ. ಇದು ಕೂಡ ಇಂಡಿವಿಜುವಲ್ ಲೈನು, ಅಲ್ಲಿ ಕೂಡ TR ನೋಡಿ ತೋರಿಸ್ತಾ ಇದೆ. ಟ್ರಿಮ್ ಮಾಡೋದಕ್ಕಾಗಲ್ಲ ಅಂತ ಸಿಂಬಲ್ ಬಂದಿದೆ. ಸೊ ಇಂಡಿವಿಜುವಲ್ ಲೈನ್ಸ್ನ ನಾವು ಟ್ರಿಮ್ ಮಾಡೋಕ್ಕಾಗಲ್ಲ. ಯಾವುದೇ ಟೂ ಲೈನ್ಸು ಕ್ರಾಸಿಂಗ್ ಇಂಟರ್ಸೆಕ್ಷನ್ಸ್ ಇರಬೇಕು ಅಥವಾ ಕ್ರಾಸಿಂಗ್ ಇರಬೇಕು, ಆವಾಗ ಮಾತ್ರ ನಾವು ಆ ಲೈನ್ಸ್ಗಳನ್ನ ಟ್ರಿಮ್ ಮಾಡ್ಬೋದು. ನೀವು ಈ ಲೈನ್ಸ್ನ ಡಿಲೀಟ್ ಮಾಡಬೇಕು ಅಂತಂದರೆ ನೀವು ಡಿಲೀಟ್ ಅನ್ನೋ ಆಪ್ಷನ್ ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಬೇಕು. ಓಕೆ, ಇದೊಂದು ಆಪ್ಷನ್ಸ್. ಆದರೆ ಟ್ರಿಮ್ ಮಾಡೋದಕ್ಕೂ ನಾವು ಲಿಮಿಟ್ನ ಸೆಟ್ ಮಾಡ್ಬೋದು. ಅಂಡು ಮಾಡ್ಕೋತೀನಿ. ಟ್ರಿಮ್ ಮಾಡೋದಕ್ಕೂ ಕೂಡ ನೀವು ಲಿಮಿಟ್ನ ಸೆಟ್ ಮಾಡ್ಕೋಬೋದು. ಅಂದರೆ ಇಷ್ಟು ಲೈನ್ವರೆಗೂ ಮಾತ್ರನೇ ಟ್ರಿಮ್ ಆಗಬೇಕು, ಇನ್ನು ಎಕ್ಸ್ಟ್ರಾ ಪೋರ್ಷನ್ಸ್ ಇರೋದು ಟ್ರಿಮ್ ಆಗಬಾರ್ದು ಅಂತಲೂ ಸೆಟ್ ಮಾಡ್ಬೋದು. ಹೇಗೆ ಅಂದರೆ ಸಿಂಗಲ್ ಎಂಟರ್ ಮಾಡಿ ನೀವು ಯಾವ ಲೈನ್ವರೆಗೂ ಟ್ರಿಮ್ ಆಗಬೇಕು ಆ ಲೈನ್ನ ಸೆಲೆಕ್ಟ್ ಮಾಡಿ, ಅದಾದಮೇಲೆ ಮತ್ತೆ ಎಂಟರ್ ಮಾಡಿ ನೀವು ಲೈನ್ಸ್ನ ಸೆಲೆಕ್ಟ್ ಮಾಡಿದ್ರೆ ಆ ಲೈನ್ವರೆಗೂ ಮಾತ್ರನೇ ನಮಗೆ ನೋಡಿ ಆ ಲೈನ್ಸ್ಗಳು ಮಾತ್ರನೇ ಟ್ರಿಮ್ ಆಗುತ್ತೆ. ನಾವೇನು ಲೈನ್ ಲಿಮಿಟ್ ಕೊಟ್ಟಿರ್ತೀವಿ, ಲೈನ್ ಸೆಲೆಕ್ಟ್ ಮಾಡಿರ್ತೀವಿ, ಆ ಲೈನ್ವರೆಗೂ ಕೂಡ ನೋಡಿ ಇದೆಲ್ಲ ಇಂಡಿವಿಜುವಲ್ ಲೈನ್ಸ್, ಅದಕ್ಕೆ ಆ ಲೈನ್ಸ್ ಲಿಮಿಟ್ವರೆಗೂ ಬರ್ತಾ ಇಲ್ಲ, ಅದಕ್ಕೆ ಟ್ರಿಮ್ ತೊಗೋತಾ ಇಲ್ಲ. ಓಕೆ, ಈ ಥರ ನೀವು ಟ್ರಿಮ್ ಕಮೆಂಟ್ನ ಯೂಸ್ ಮಾಡ್ಬೋದು. ಕ್ಲಿಯರ್. ನೆಕ್ಸ್ಟ್ ಬಂದು ಎಕ್ಸ್ಟೆಂಡ್ ಅಂದರೆ ಈ ಪೋರ್ಷನ್ಸ್ಗಳನ್ನ ಇಲ್ಲಿಂದ ಇಲ್ಲಿವರೆಗೂ ನೀವು ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಲೈನ್ನ ಸೆಲೆಕ್ಟ್ ಮಾಡಿ ಹೀಗೆ ಡ್ರ್ಯಾಗ್ ಕೂಡ ಮಾಡ್ಬೋದು. ಇದು ಒಂದು ಎಕ್ಸ್ಟೆಂಡ್ ಮಾಡೋಕ್ಕೆ ಅಥವಾ ಸ್ಟ್ರೆಚ್ ಮಾಡೋದಕ್ಕೆ ಆಪ್ಷನ್ಸ್. ಆದರೆ ಇನ್ನೊಂದು ಎಕ್ಸ್ಟೆಂಡ್ ಅಂತಲೇ ನಮಗೆ ಆಟೋಕ್ಯಾಡಲ್ಲಿ ಟೂಲ್ ಇದೆ, ಅದು ಟ್ರಿಮ್ಮಲ್ಲಿ ಇಲ್ಲಿ ಮಾಡಿಫೈಯಿಂಗ್ ಟೂಲಲ್ಲಿ ಇಲ್ಲಿ ನೋಡ್ಬೋದು ಈ ಎಕ್ಸ್ಟೆಂಡ್ ಅನ್ನೋ ಆಪ್ಷನ್ಸ್ ಇದೆ. ಇದನ್ನಾದರೂ ಯೂಸ್ ಮಾಡಿ ನಾವು ಲೈನ್ಸ್ನ ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸ್ಟೆಂಡ್ಗೆ ಶಾರ್ಟ್ಕಟ್ ಕೀ ಬಂದು EX ನೀವು ಲೈನ್ ಹತ್ರ ಹೋಗಿದ ತಕ್ಷಣ ಈ ರೆಫರೆನ್ಸ್ ಲೈನ್ನ ತೊಗೊಂಡು ಅಲ್ಲಿವರೆಗೂ ಲೈನು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಓಕೆ, ನೀವು ಈ ಸೈಡ್ ಬಂದರೆ ಇಲ್ಲಿವರೆಗೂ ಹೇಗೆ ಎಕ್ಸ್ಟೆಂಡ್ ಆಪ್ಷನ್ಸ್ ಬೇಕು ಹಾಗೆ ಯೂಸ್ ಮಾಡ್ಬೋದು. ಸೊ ಎಕ್ಸ್ಟೆಂಡಲ್ಲೂ ಕೂಡ ನಾವು ಲಿಮಿಟ್ನ ಸೆಟ್ ಮಾಡ್ಬೋದು. EX ಎಕ್ಸ್ಟೆಂಡ್ ಯಾವ ಲೈನ್ವರೆಗೂ ನಮಗೆ ಎಕ್ಸ್ಟೆಂಡ್ ಆಗಬೇಕು ಆ ಲೈನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಮತ್ತೆ ಎಂಟರ್ ಕೊಟ್ಟರೆ ನೀವು ಅಲ್ಲಿವರೆಗೂ ಲೈನ್ಸು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಮತ್ತೆ ಮಾಡ್ತೀನಿ EX ಸಿಂಗಲ್ ಎಂಟರ್. ಸೊ ಈ ಲೈನ್ ಸೆಲೆಕ್ಟ್ ಮಾಡಿದ್ದೀನಿ, ಮತ್ತೆ ಈ ಲೈನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಎಕ್ಸ್ಟೆಂಡ್ ಕಮಾಂಡ್ನ ಯೂಸ್ ಮಾಡ್ಬೋದು. ಸೊ ನೀವೀಗೆ ಎಕ್ಸ್ಟೆಂಡ್ ಕೂಡ ಯೂಸ್ ಮಾಡ್ಬೋದು. ಎಕ್ಸ್ಟೆಂಡ್ ಕಮಾಂಡಲ್ಲೇ ನಾವು ಟ್ರಿಮ್ ಕಮಾಂಡ್ ಕೂಡ ಯೂಸ್ ಮಾಡ್ಬೋದು. ಹೇಗೆ ನೋಡೋಣ. EX
ಸೊ ಇಲ್ಲಿ ನೋಡಿದ್ರಿ ಎಕ್ಸ್ಟೆಂಡ್ ಆಗ್ತದೆ. ಸೊ ನೀವು ಟ್ರಿಮ್ ಮಾಡಬೇಕು ಅಂತಂದರೆ ಶಿಫ್ಟ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡು ಆ್ಯಕ್ಟ್ ಮಾಡಿದ್ರೆ ಲೈನ್ ಹತ್ರ ಹೋದರೆ ನೋಡು ಕಜರ್ ಹತ್ರ ನೀವು ನೋಡ್ಬೋದು ಇಂಟು ಮಾರ್ಕ್ ಬಂದಿದೆ. ಇಂಟು ಮಾರ್ಕ್ ಬಂದಿದೆ ಅಂದರೆ ಟ್ರಿಮ್ ಕಮಾಂಡ್ ಆ್ಯಕ್ಟಿವೇಟ್ ಆಗಿದೆ ಅಂತ. ಸೊ ನೀವು ಈ ಥರನೂ ಯೂಸ್ ಮಾಡಿ ನೀವು ಎಕ್ಸ್ಟ್ರಾ ಲೈನ್ಸ್ ಏನಿದೆ ಅದನ್ನು ಡಿಲೀಟ್ ಮಾಡ್ಬೋದು. ಎಕ್ಸ್ಟೆಂಡಲ್ಲೂ ಟ್ರಿಮ್ ಕಮಾಂಡಾಗಿ ಯೂಸ್ ಮಾಡ್ಬೋದು, ಟ್ರಿಮ್ನು ಕೂಡ ಎಕ್ಸ್ಟೆಂಡ್ ಕಮಾಂಡಾಗಿ ಯೂಸ್ ಮಾಡ್ಬೋದು. ಸೊ ನಾನು ಟ್ರಿಮ್ ಕಮಾಂಡ್ ಆ್ಯಕ್ಟಿವೇಟ್ ಮಾಡ್ಕೋತೀನಿ, TR *. ಸೊ ಲಾಂಗ್ ಶಿಫ್ಟ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ನೋಡಿ ಎಕ್ಸ್ಟೆಂಡ್ ಕಮಾಂಡಾಗಿ ವರ್ಕ್ ಆಗ್ತದೆ. ಕಮೆಂಟ್ ಲೈನಲ್ಲಿ ನೋಡಿ ಟ್ರಿಮ್ ಇದೆ, ಬಟ್ ನಮಗೆ ಲೈನು ಎಕ್ಸ್ಟೆಂಡ್ ಆಗಿ ವರ್ಕ್ ಆಗ್ತಾ ಇದೆ. ಓಕೆ, ನೀವು ಹೀಗೆ ಎರಡು ಟೂಲ್ಸಲ್ಲೂ ಎರಡೂ ಯೂಸ್ ಮಾಡ್ಬೋದು. ಕಮೆಂಟ್ ಬಂದು ಎರೇಸ್ ಅಂತಂದರೆ ಈಗ ನಾನು ಹೇಳಿದೆ ಇಂಡಿವಿಜುವಲ್ ಲೈನ್ಸ್ನ ನೀವು ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋದು ಒಂದು ಆಪ್ಷನ್ ಆದರೆ, ಇನ್ನೊಂದು ಆಪ್ಷನು ಎರೇಸ್ ಆಪ್ಷನ್ ಕಮೆಂಟ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ಎರೇಸ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಬ್ಜೆಕ್ಟ್ ಮಾಡಿದ ತಕ್ಷಣವೇ ಸೆಲೆಕ್ಟ್ ಆಗ್ತಾಗ ನಿಮ್ಗೆ ಯಾವುದೆಲ್ಲ ಡಿಲೀಟ್ ಆಗಬೇಕೋ ಆ ಲೈನ್ಸ್ಗಳನ್ನ ಸೆಲೆಕ್ಟ್ ಮಾಡಿ ಅದಾದಮೇಲೆ ಎಂಟರ್ ಕೊಟ್ಟ ತಕ್ಷಣ ಅದಷ್ಟು ಲೈನು ಡಿಲೀಟ್ ಆಗ್ತಾ ಹೋಗುತ್ತೆ. ಎರೇಸ್ಗೆ ಶಾರ್ಟ್ಕಟ್ ಕೀ ಬಂದು ಈ ಎಂಟರ್ ಮಾಡಿದಾಗಲೂ ಕೂಡ ನಿಮಗೆ ಎರೇಸ್ ಕಮಾಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನೀವು ಅದಾದಮೇಲೆ ಯಾವ ಲೈನಲ್ಲಿ ಡಿಲೀಟ್ ಮಾಡಬೇಕು ಆ ಲೈನ್ಗಳನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಅಷ್ಟು ಲೈನ್ಸು ಡಿಲೀಟ್ ಆಗುತ್ತೆ. ಓಕೆ, ಕ್ಲಿಯರ್. ನೆಕ್ಸ್ಟ್ ಬಂದು ಆಟೋಕ್ಯಾಡಲ್ಲಿ ಸೆಲೆಕ್ಷನ್ಸ್ ಮಾಡೋದಕ್ಕೂ 3 ಟೈಪ್ಸ್ ಆಫ್ ಸೆಲೆಕ್ಷನ್ಸ್ ಇದೆ. ಅದೇನಂತಂದರೆ ನಾವು ರೈಟ್ ಟು ಲೆಫ್ಟ್ ಬಂದರೆ ಬ್ಲೂ ವಿಂಡೋ ಅಂತ ಸೆಲೆಕ್ಷನ್ ಇದೆ ಒಂದು ಆಪ್ಷನ್ನು. ರೈಟ್ ಟು ಲೆಫ್ಟ್ ಹೋದರೆ ಗ್ರೀನ್ ವಿಂಡೋ. ಇನ್ನೊಂದು ಬಂದು ಮೌಸಲ್ಲಿ ಲೆಫ್ಟ್ ಕ್ಲಿಕ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಫ್ರೀ ಹ್ಯಾಂಡ್ ಕೂಡ ಆ್ಯಕ್ಟಿವೇಟ್ ಆಗುತ್ತೆ, ಫ್ರೀ ಹ್ಯಾಂಡ್ ಸೆಲೆಕ್ಷನ್. ಸೊ ಈ 3 ಟೈಪಲ್ಲೂ ನಾವು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ಸೊ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ರೈಟ್ ಟು ಲೆಫ್ಟ್ ಬ್ಲೂ ವಿಂಡೋ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ವಿಂಡೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಆಬ್ಜೆಕ್ಟ್ ಕೂಡ ಸೆಲೆಕ್ಟ್ ಆಗ್ತದೆ, ಬಟ್ ಅದರ ಆಬ್ಜೆಕ್ಟ್ ಯಾವುದು ಸೆಲೆಕ್ಟ್ ಆಗಿಲ್ಲ. ಏನಕ್ಕೆ ಅಂತಂದರೆ ಬ್ಲೂ ವಿಂಡೋದಲ್ಲಿ ಬೌಂಡ್ರಿ ಒಳಗಡೆ ಇದ್ದರೆ ಮಾತ್ರ ನಮಗೆ ಆಬ್ಜೆಕ್ಟು ಸೆಲೆಕ್ಟ್ ಆಗುತ್ತೆ, ಇಲ್ಲಾಂದರೆ ಆಬ್ಜೆಕ್ಟ್ ಸೆಲೆಕ್ಟ್ ಆಗಲ್ಲ. ನೋಡಿ ಈ ಎಕ್ಸ್ಟ್ರಾ ಪೋರ್ಷನ್ಸ್ ಇರೋ ಲೈನ್ಸ್ಗಳು ಬ್ಲೂ ವಿಂಡೋ ಒಳಗಡೆ ಇದೆ, ಆದರೆ ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಆ ಲೈನ್ ಸೆಲೆಕ್ಟ್ ಆಗಿಲ್ಲ. ಮೇಲ್ಗಡೆ ಇರೋವಂಥ 2 ಲೈನ್ಸ್ ಮಾತ್ರ ಸೆಲೆಕ್ಟ್ ಆಗಿದೆ. ಸೊ ಬ್ಲೂ ವಿಂಡೋ ಒಳಗಡೆ ಇದ್ದರೆ ಮಾತ್ರ ಬ್ಲೂ ವಿಂಡೋದಲ್ಲಿ ಸೆಲೆಕ್ಷನ್ಸ್ ಆಗುತ್ತೆ, ಇಲ್ಲಾಂದರೆ ಸೆಲೆಕ್ಟ್ ಆಗಲ್ಲ. ಸೊ ಇವಾಗ ಸೆಲೆಕ್ಟ್ ಆಗಿದೆ, ನೀವು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡ್ಬೋದು ಅಥವಾ ಎಸ್ಕೇಪ್ ಆದರೂ ಕೊಡ್ಬೋದು. ಓಕೆ, ಇದು ಒಂದು ಮೆಥಡ್. ಆದರೆ ಗ್ರೀನ್ ವಿಂಡೋದಲ್ಲಿ ಜಸ್ಟ್ ನೀವು ಲೈನ್ಸ್ನ ಟಚ್ ಮಾಡಿದ ತಕ್ಷಣವೇ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ. ನೋಡಿ ನಾನು ಲೈನ್ಸ್ ಇಲ್ಲಿ ಎಕ್ಸ್ಟ್ರಾ ಪೋರ್ಷನ್ಸ್ ಲೈನ್ ಏನಿದೆ ಆ ಲೈನ್ನ ಬರೀ ಟಚ್ ಮಾಡಿದ್ದೀನಿ, ಕಂಪ್ಲೀಟ್ ಲೈನ್ ಒಳಗಡೆ ಇರಬೇಕು ಅಂತ ಏನಿಲ್ಲ. ನೀವು ಲೈನ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು, ಅಷ್ಟು ಲೈನ್ಸು ಸೆಲೆಕ್ಟ್ ಆಗುತ್ತೆ. ನೋಡಿ ಇದರಲ್ಲಿ ಬರೀ ಆಫ್ ಲೈನ್ಸ್ಗಳು ಮಾತ್ರ ಸೆಲೆಕ್ಟ್ ಮಾಡಿದ್ದೀನಿ, ಆದರೆ ಆಬ್ಜೆಕ್ಟ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ, ಅಷ್ಟು ಲೈನ್ ಸೆಲೆಕ್ಟ್ ಆಗಿದೆ. ಇದು ಗ್ರೀನ್ ವಿಂಡೋ ಸೆಲೆಕ್ಷನ್ಸು. ಬ್ಲೂ ವಿಂಡೋದಲ್ಲಿ ಕಂಪ್ಲೀಟ್ ಆಬ್ಜೆಕ್ಟ್ ನೋಡಿ ಇಲ್ಲಿ ಲೈನ್ ಟಚ್ ಆದರೂ ಕೂಡ ಸೆಲೆಕ್ಟ್ ಆಗಿಲ್ಲ, ಕಂಪ್ಲೀಟ್ ಲೈನ್ ಆ ಆಬ್ಜೆಕ್ಟ್ ಒಳಗಡೆ ಬಾಕ್ಸ್ ಒಳಗಡೆ ಬಂದರೆ ಮಾತ್ರ ನಮಗೆ ಸೆಲೆಕ್ಟ್ ಆಗುತ್ತೆ. ಇದೆರಡು ಒಂದು ಮೆಥಡ್. ಆದರೆ ನೆಕ್ಸ್ಟು ಫ್ರೀ ಹ್ಯಾಂಡಲ್ಲೂ ಕೂಡ ನೀವು ರೈಟ್ ಟು ಲೆಫ್ಟ್ ಹೋದರೆ ಗ್ರೀನ್ ಬರುತ್ತೆ, ಲೆಫ್ಟ್ ಟು ರೈಟ್ ಹೋದರೆ ಬ್ಲೂ ಬರುತ್ತೆ. ಸೇಮ್ ಪ್ರಾಪರ್ಟಿ ಫ್ರೀ ಹ್ಯಾಂಡ್ ಮೆಥಡಲ್ಲೂ ಅಪ್ಲೈ ಆಗುತ್ತೆ. ಓಕೆ, ಈ ಥರ 3 ಟೈಪ್ ಸೆಲೆಕ್ಷನ್ಸ್ ಇದೆ. ನಿಮಗೆ ಯಾವಾಗ ಯೂಸ್ ಆಗುತ್ತೆ ಇದು ಅಂತಂದರೆ, ನಮಗೆ ಈ ಥರ ತುಂಬ ಮಾಡೆಲ್ಸ್ ಕ್ರಿಯೇಟ್ ಮಾಡಿರ್ತೀವಿ, ಆ ಮಾಡೆಲಲ್ಲಿ ಇನ್ಸೈಡ್ ಈ ಸರ್ಕಲ್ ಮಾತ್ರ ಸೆಲೆಕ್ಟ್ ಆಗಬೇಕಾಗಿರುತ್ತೆ. ಆಗ ನಮಗೆ ಗ್ರೀನ್ ವಿಂಡೋ ಯೂಸ್ ಮಾಡಿದ್ರೆ ಲೈನ್ಸು ಸೆಲೆಕ್ಟ್ ಆಗುತ್ತೆ, ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ ಸೆಲೆಕ್ಟ್ ಮಾಡೋದಕ್ಕೆ. ಅದೇ ನೀವು ಬ್ಲೂ ವಿಂಡೋ ಮಾಡಿದ್ರೆ ಈಸಿಯಾಗಿ ಬರೀ ಸಿಂಗಲ್ ಸರ್ಕಲ್ನ ಮಾತ್ರ ಸೆಲೆಕ್ಟ್ ಮಾಡ್ಬೋದು. ಹೀಗೆ ನಮಗೆ ಸೆಲೆಕ್ಷನ್ ಪರ್ಪಸ್ಸು ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮೆಂಟ್ ಬಂದು ಎಕ್ಸ್ಪ್ಲೋಡ್ ಕಮೆಂಡ್ ಅಂತ ಅಂದರೆ ನೀವಿಲ್ಲಿ ನೋಡ್ಬೋದು ಲೈನ್ಸಲ್ಲಿನೂ ಕೂಡ ಲೈನ್ಸ್ ಯೂಸ್ ಮಾಡಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದರಲ್ಲಿ ನಾವು ಸಿಂಗಲ್ ಲೈನ್ಸ್ ಆಗಿದೆ, ಈಸಿಯಾಗಿ ನಮ್ಗೆ ಈ ಲೈನ್ ಪೋರ್ಷನ್ಸ್ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಮಾಡ್ಬೋದು, ಅಥವಾ ಎಡಿಟ್ ಮಾಡ್ಕೋಬೇಕಂದ್ರೆ ಮೂವ್ ಮಾಡಬೇಕಂದ್ರೆ ಈಸಿಯಾಗಿ ಮೂವ್ ಮಾಡ್ಬೋದು, ಸ್ಟ್ರೆಚ್ ಮಾಡ್ಬೋದು, ಕಮೆಂಟ್ಸ್ ಹೇಗಾದರೂ ವರ್ಕ್ ಮಾಡ್ಬೋದು. ಬಟ್ ನಾವು ಪಾಲಿ ಲೈನಲ್ಲಿ ಕ್ರಿಯೇಟ್ ಮಾಡಿದ್ದು ಅಥವಾ ರೆಕ್ಟ್ಯಾಂಗ್ಯುಲರ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ತಿರೋದು, ಇದು ಪಾಲಿ ಲೈನ್ ಆಗಿದೆ. ಅಥವಾ ಈ ಲೈನ್ನ ಡಿಲೀಟ್ ಮಾಡಬೇಕು ಅಥವಾ ಮೂವ್ ಮಾಡಬೇಕಂದ್ರೆ ಕಂಪ್ಲೀಟ್ ಆಬ್ಜೆಕ್ಟ್ ಸ್ಟ್ರೆಚ್ ಆಗುತ್ತೆ, ಕಂಪ್ಲೀಟ್ ಆಬ್ಜೆಕ್ಟು ಚೇಂಜ್ ಆಗ್ತಾ ಇದೆ. ನಮಗೆ ಬರೀ ಇದು ಒಂದು ಲೈನ್ನ ಮೂವ್ ಮಾಡಬೇಕಂದ್ರೆ ಆಗ್ತಾಯಿಲ್ಲ. ಆ ಟೈಮಲ್ಲಿ ನೀವು ಎಕ್ಸ್ಪ್ಲೋಡ್ ಅನ್ನೋ ಆಪ್ಷನ್ಸ್ನ ಯೂಸ್ ಮಾಡಿ ಸಿಂಗಲ್ ಲೈನ್ ಸೆಗ್ಮೆಂಟ್ ಆಗಿ ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಕ್ಸ್ಪ್ಲೋಡ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಲೈನ್ ಸೆಗ್ಮೆಂಟ್ ಆಗಿ ಕನ್ವರ್ಟ್ ಆಯಿತು. ನೋಡಿ, ಈಗ ನೀವು ಸಿಂಗಲ್ ಲೈನ್ ಆಗಿ ಮೂವ್ ಮಾಡ್ಬೋದು. ಸೊ ನೀವು ಪಾಲಿ ಲೈನಲ್ಲಿ ಈ ಸಿಂಗಲ್ ಲೈನ್ ಸೆಗ್ಮೆಂಟ್ನ ಡಿಲೀಟ್ ಮಾಡಬೇಕು ಅಥವಾ ಎಡಿಟ್ ಮಾಡಬೇಕು ಅಂದರೆ ಅಗೇನ್ ಸೇಮ್ ಎಕ್ಸ್ಪ್ಲೋಡ್ಗೆ ಶಾರ್ಟ್ಕಟ್ ಕೀ ಕೂಡ ಇದೆ, ಅದು X ಎಂಟು. ಸೊ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ಎಕ್ಸ್ಪ್ಲೋಡ್ ಆಗಿರುತ್ತೆ. ಓಕೆ,
ನೀವೀಗ ಡಿಲೀಟ್ ಆದರೂ ಮಾಡ್ಬೋದು, ಎಡಿಟ್ ಆದರೂ ಮಾಡ್ಬೋದು. ಓಕೆ, ಹೀಗೆ ಎಕ್ಸ್ಪ್ಲೋಡ್ ಕಮಾಂಡು ವರ್ಕ್ ಆಗುತ್ತೆ. ಈ ಎಕ್ಸ್ಪ್ಲೋಡ್ ಆಗಿರೋ ಟೂಲ್ಸನ್ನು ನೀವು ಮತ್ತೆ ಜಾಯಿನ್ ಮಾಡಬೇಕು ಒಂದಕ್ಕೊಂದು ಲೈನ್ಸ್ನ, ಅಂದರೆ ಅದಕ್ಕೆ ಆಪ್ಷನ್ಸ್ ಕೂಡ ಇದೆ. ಜಾಯಿನ್ ಅಂತ ಆಪ್ಷನ್ನು, ಜಾಯಿನ್ನ ನೀವು ಯೂಸ್ ಮಾಡಿದ್ರೆ ನಾವು ಸಿಂಗಲ್ ಲೈನ್ ಸೆಗ್ಮೆಂಟ್ ಆಗಿರೋದನ್ನು ಪಾಲಿಲೈನ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಜೆ ಎಂಟರ್, ಜಾಯಿನ್ಗೆ ಶಾರ್ಟ್ಕಟ್ ಕೀ ಬಂದು ಜೆ, ಎಂಟರ್ ಮಾಡಿದ ತಕ್ಷಣ ನಿಮಗೆ ಅದು ಮತ್ತೆ ಪಾಲಿಲೈನ್ ಕಮಾಂಡ್ ಆಗಿ ಆಕ್ಟಿವ್ ಆಗುತ್ತೆ. ಅಥವಾ ಕಂಪ್ಲೀಟ್ ಲೈನ್ ಸೆಗ್ಮೆಂಟ್ಸ್ ಇರೋದು ಸಿಂಗಲ್ ಲೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪಾಲಿಲೈನ್ ಕೂಡ ಸಿಂಗಲ್ ಲೈನ್ ಸೆಗ್ಮೆಂಟ್ಸ್ ಆಗಿದೆ. ಇದನ್ನು ಜಾಯಿನ್ ಮಾಡಬೇಕಂದ್ರೆ ಅಗೇನ್ ಸೆಲೆಕ್ಟ್ ಮಾಡಿ ಜೆ ಎಂಟು, ನೋಡಿ ಇವಾಗ ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ. ಜಾಯಿನ್ ಥರನೇ ನಮಗೆ ಇನ್ನೊಂದು ಆಪ್ಷನ್ಸ್ ಇದೆ, ಅದು ಬಂದು ರೀಜನ್. ಆ ರೀಜನ್ಗೆ ಶಾರ್ಟ್ಕಟ್ ಕೀ ಬಂದು REG, ಎಂಟು, ಸೆಲೆಕ್ಟ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ಸಿಂಗಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದು ಫಿಲ್ಲೆಟ್ ಆ್ಯಂಡ್ ಚಾಂಪರ್. ಸೊ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ನಿಮಗೆ ಫಿಲ್ಲೆಟ್ ಹೇಗೆ ವರ್ಕ್ ಆಗುತ್ತೆ. ಫಿಲ್ಲೆಟ್ ಶೇಪ್ ಯಾವ ಥರ ಇರುತ್ತೆ. ಫಿಲ್ಲೆಟ್ ಕಾರ್ನರ್ ಶೇಪ್ಸು ಬೆಂಡ್ ಆಗಿರೋದು ಫಿಲ್ಲೆಟ್ ಶೇಪ್, ಕಾರ್ನರ್ ಶೇಪು ಶಾರ್ಪ್ ಎಡ್ಜಸ್ ಬಂದಿರೋದು ಚಾಂಪರ್ ಶೇಪ್. ಇದೆರಡೂ ನಾವು ರೆಕ್ಟ್ಯಾಂಗ್ಯುಲರ್ ನೋಡಿದಾಗಲೇ ನೋಡಿದ್ವಿ. ನೀವು ಆ ವಿಡಿಯೋ ನೋಡಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಆಗಿರ್ತೀನಿ, ನೋಡಿ. ಸೊ ಫಿಲ್ಲೆಟ್ ಅಂತ ಎಕ್ಸ್ಟ್ರಾ ಆಪ್ಷನ್ಸ್ ಇದೆ. ನಮಗೆ 2 ಲೈನ್ಸ್ ಮಧ್ಯೆ ಫಿಲ್ಲೆಟ್ ಮಾಡಬೇಕು ಅಂತ, ಬೆಂಡ್ ಕರ್ವ್ ಬೇಕು ಅಂತಂದಾಗ ನಾವು ಈ ಕಮಾಂಡ್ನ ಯೂಸ್ ಮಾಡ್ತೀವಿ. ಕಂಪ್ಲೀಟ್ ಪಾಲಿಲೈನ್ನಲ್ಲಿನೇ ಫಿಲ್ಲೆಟ್ ಬೇಕು ಅಂದರೆ ನೀವು ರೆಕ್ಟ್ಯಾಂಗ್ಯುಲರ್ ಯೂಸ್ ಮಾಡ್ಬೋದು. ಈ ಫಿಲ್ಲೆಟಲ್ಲೂ ಕೂಡ ನಮಗೆ ಪಾಲಿಲೈನ್ ಆಪ್ಷನ್ಸ್ ಇದೆ. ಹೇಗೆ ವರ್ಕ್ ಆಗುತ್ತೆ, ಏನೆಲ್ಲ ಆಪ್ಷನ್ಸ್ ಇದೆ ನೋಡೋಣ. ಸೊ ಫಿಲ್ಲೆಟ್ಗೆ ಶಾರ್ಟ್ಕಟ್ ಕೀ ಬಂದು ಎಫ್ ಎಂಟು. ಸೊ ನೀವು ಇಲ್ಲಿ ನೋಡ್ಬೋದು ಪಾಲಿಲೈನ್, ರೇಡಿಯಸ್, ಟ್ರಿಮ್, ಇದಿಷ್ಟು ಆಪ್ಷನ್ಸ್ ಇದೆ. ಇಷ್ಟನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಫಿಲ್ಲೆಟ್ಗೆ ಫಸ್ಟು ನಾವು ರೇಡಿಯಸ್ ಕೊಡಬೇಕು. ರೇಡಿಯಸ್ಗೆ ಶಾರ್ಟ್ಕಟ್ ನೀವು ಇಲ್ಲಿ R ನೋಡ್ತಿದ್ರಲ್ಲ, R ಆದರೂ ಪ್ರೆಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಇಲ್ಲಿ ರೇಡಿಯಸ್ ಆದರೂ ಸೆಲೆಕ್ಟ್ ಮಾಡ್ಬೋದು. ರೇಡಿಯಸ್ ವ್ಯಾಲ್ಯೂ ಬಂದು ನಾನು 5 ಕೊಡ್ತಾ ಇದ್ದೀನಿ, ಎಂಟು. ಸೊ ಅದಾದಮೇಲೆ ಫಸ್ಟ್ ಸೆಲೆಕ್ಟ್ ಆಬ್ಜೆಕ್ಟ್, ನೆಕ್ಸ್ಟ್ ಆಬ್ಜೆಕ್ಟ್ ನೋಡಿ ಕಾರ್ನರ್ಸು ಬೆಂಡ್ ಆಗಿದೆ, ರೇಡಿಯಸ್ 5 ತೊಗೊಂಡಿದೆ. ನೀವು ಡೈಮೆನ್ಷನ್ ಚೆಕ್ ಮಾಡ್ಬೋದು ಅಂದರೆ ಚೆಕ್ ಮಾಡ್ಬೋದು. ಡೈಮೆನ್ಷನ್ಸಲ್ಲಿ ನೋಡಿ ರೇಡಿಯಸ್ ಇದೆ ಡೈಮೆನ್ಷನ್, ಅದನ್ನು ಸೆಲೆಕ್ಟ್ ಮಾಡಿದ್ವಿ. ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ರೇಡಿಯಸ್ ಎಷ್ಟಿದೆ ಅಂತ ತೋರಿಸುತ್ತೆ. 5ಅಲ್ಲಿ ನಾವು ಫಿಲ್ಲೆಟ್ನ ಮಾಡಿದ್ದೀವಿ. ಸೊ ಇದು ರೇಡಿಯಸ್ ಯೂಸ್ ಮಾಡಿ. ಆದರೆ ಎಗೇನ್ ನೆಕ್ಸ್ಟ್ F8. ಸೊ ಟ್ರಿಮ್ ಡೈರೆಕ್ಟಾಗಿ ಟ್ರಿಮ್ ಆಗಿದೆ, ಎಕ್ಸ್ಟ್ರಾ ಲೈನ್ಸ್ ಹಾಗೆ ಇಲ್ಲ. ನೀವು ಅದಕ್ಕೆ ಲೈನ್ ಕ್ರಿಯೇಟ್ ಮಾಡ್ಕೋತಿದ್ದೀನಿ. ನಿಮಗೆ ಈ ಕರ್ವ್ ಕೂಡ ಬೇಕು, ಅಗೇನ್ ಫಿಲ್ಲೆಟ್ ಆಗಿರೋ ರೀಜನ್ಸು ಬೇಕು ಅಂತಂದರೆ ಸೊ F8. ಸೊ ಟ್ರಿಮ್ಮಲ್ಲಿ ನೀವು ನೋ ಟ್ರಿಮ್ ಸೆಲೆಕ್ಟ್ ಮಾಡಿದರೆ ನೆಕ್ಸ್ಟು ರೇಡಿಯಸ್, ಅದಾದಮೇಲೆ 5. ಸೊ ಫಸ್ಟ್ ಸೆಗ್ಮೆಂಟ್, ಸೆಕೆಂಡ್ ಸೆಗ್ಮೆಂಟ್ ನೋ ಟ್ರಿಮ್ ಕೊಟ್ಟಿದ್ದೀವಿ. ಅದಕ್ಕೆ ಕಾರ್ನರ್ ಶೇಪ್ಸು ಹಾಗೆ ಇದೆ. ನೀವು ಟ್ರಿಮ್ ಕೊಟ್ಟರೆ ಮಾತ್ರ ಈ ಕಾರ್ನರ್ಸು ಕಟ್ಟಾಗಿ ನಮಗೆ ಬೆಂಡ್ ಕರ್ವ್ ತೋರಿಸುತ್ತೆ. ಇಲ್ಲಿ ನೀವು ಟ್ರಿಮ್ ಎಲ್ಲ ಇದ್ದರೆ ಬೆಂಡ್ ಕರ್ವ್ ತೋರಿಸಲ್ಲ. ಇನ್ನೊಂದು ಥರ ನಾವು ಫಿಲ್ಲೆಟಲ್ಲಿ ಯೂಸ್ ಮಾಡ್ಬೋದು. ಇಲ್ಲಿ ಈ ಕಾರ್ನರ್ಸ್ ಏನಿದೆ, ಈ ಕಾರ್ನರ್ಸ್ಗೆ 0 ಫಿಲ್ಲೆಟ್ ಕೊಟ್ಟರೆ ಅದೆರಡು ಜಾಯಿನ್ ಆಗುತ್ತೆ. ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. F8. ಸೊ ರೇಡಿಯಸ್ ಸೆಲೆಕ್ಟ್ ಮಾಡಿ, ರೇಡಿಯಸಲ್ಲಿ 0 ರೇಡಿಯಸ್ ಕೊಟ್ಟು ಫಸ್ಟ್ ಲೈನ್ ಸೆಗ್ಮೆಂಟ್, ಸೆಕೆಂಡ್ ಲೈನ್ ಸೆಗ್ಮೆಂಟ್ನ ಸೆಲೆಕ್ಟ್ ಮಾಡಿದರೆ ಕಾರ್ನರ್ಸ್ ಜಾಯಿನ್ಸ್ ಆಗುತ್ತೆ. ಸೊ ನೀವು ಹೀಗೆ ಕಾರ್ನರ್ಸ್ನ ಜಾಯಿನ್ ಮಾಡೋದಕ್ಕೆ ಕೂಡ ಫಿಲ್ಲೆಟ್ನ ಯೂಸ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ ಹೇಗೆ ವರ್ಕ್ ಆಗುತ್ತೆ. ಸೊ ಇದು 0 ಫಿಲ್ಲೆಟಲ್ಲಿ, 0 ರೇಡಿಯಸಲ್ಲಿ ಫಿಲ್ಲೆಟ್ನ ಯೂಸ್ ಮಾಡೋವಂಥದ್ದು. ಕ್ಲಿಯರ್. ನೆಕ್ಸ್ಟ್ ಬಂದು ಚಾಂಫರ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡ್ಬೋದು ಕಮೆಂಟ್ ಲೈನ್ ವಿಂಡೋದಲ್ಲಿ ಡಿಸ್ಟೆನ್ಸ್, ಆ್ಯಂಗಲ್, ಟ್ರಿಮ್ ಮೆಥಡ್ ಹೇಗೆ ಟ್ರಿಮ್ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಸೊ ನೀವು ಸೆಲೆಕ್ಟ್ ಮಾಡ್ಬೋದು. ಫಸ್ಟು ಡಿಸ್ಟೆನ್ಸ್ ಕೊಟ್ಟು ಚಾಂಪರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಚಾಂಪರ್ ಫಸ್ಟ್ ಡಿಸ್ಟೆನ್ಸ್ ಬಂದು ನಾನು 5 ಕೊಡ್ತಾಯಿದ್ದೀನಿ. ಚಾಂಪರ್ ಸೆಕೆಂಡ್ ಡಿಸ್ಟೆನ್ಸ್ ಬಂದು ಕೂಡ 5 ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ನಾವು ಲೈನ್ ಸೆಗ್ಮೆಂಟ್ನ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ಲೈನ್ ಸೆಗ್ಮೆಂಟ್, ಸೆಕೆಂಡ್ ಲೈನ್ ಸೆಗ್ಮೆಂಟ್. ನೋಡಿ ಚಾಂಪರು 5 ಲೈನು ಕಟ್ಟಾಗಿ ನಮಗೆ ಚಾಂಫರಿಂಗ್ ಬಂದಿದೆ. ಸೊ ನಮಗೆ ಹೇಗೆ ಫಸ್ಟ್ ಡಿಸ್ಟೆನ್ಸು ಸೆಕೆಂಡ್ ಡಿಸ್ಟೆನ್ಸು ತೊಗೊಳುತ್ತೆ ಅಂದರೆ ನಾವು ಫಸ್ಟು ಯಾವ ಲೈನ್ನ ಸೆಗ್ಮೆಂಟ್ ಸೊ ಇದಾದರೆ ನಾನು ಎಗೇನ್ ಮತ್ತೆ ಮಾಡ್ತೀನಿ. ಚಾಂಪರ್ ಡಿಫ್ರೆಂಟ್ ಡಿಸ್ಟೆನ್ಸ್ ಕೊಟ್ಟು ನೋಡೋಣ. ಸೊ ಚಾಂಪರ್ನ ಸೆಲೆಕ್ಟ್ ಮಾಡಿ,
ಡಿಸ್ಟೆನ್ಸ್ನ ಸೆಲೆಕ್ಟ್ ಮಾಡಿ ಫಸ್ಟು ಡಿಸ್ಟೆನ್ಸ್ ಬಂದು ನಾನು 10 ಕೊಡ್ತಿದ್ದೀನಿ, ಸೆಕೆಂಡ್ ಡಿಸ್ಟೆನ್ಸ್ ಬಂದು 5 ಕೊಡ್ತಾ ಇದ್ದೀನಿ. ಸೊ ನಾನು ಇವಾಗ ಯಾವ ಲೈನ್ನ ಫಸ್ಟು ಸೆಲೆಕ್ಟ್ ಮಾಡ್ತೀನಿ ಆ ಲೈನ್ಗೆ 10 ಡಿಸ್ಟೆನ್ಸಲ್ಲಿ ಕಟ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅದು 5ಅಲ್ಲಿ ಕಟ್ ಆಗುತ್ತೆ. ಸೊ ಇದು 10 ಆಗಿರುತ್ತೆ, ಇದು 5 ಆಗಿರುತ್ತೆ. ನೋಡಿ ಚಾಂಪರು ಇರ್ರೆಗ್ಯುಲರ್ ಆಗಿ ಬಂದಿದೆ. ನೀವು ಈಕ್ವಲ್ ಕೊಟ್ಟರೆ ಈಕ್ವಲಲ್ಲಿ ಚಾಂಪರು ಹಿಂಗಾಗುತ್ತೆ. ಸೊ ನೀವು ಬೇರೆ ಬೇರೆ ಡಿಸ್ಟೆನ್ಸ್ ಕೊಟ್ಟರೆ ಫಸ್ಟ್ ನೀವು ಯಾವ ಲೈನ್ ಸೆಗ್ಮೆಂಟ್ ತೊಗೊಂಡಿರ್ತೀರೋ ಫಸ್ಟ್ ವ್ಯಾಲ್ಯೂ ಅದು ತೊಗೊಳುತ್ತೆ. ನೆಕ್ಸ್ಟ್ ಲೈನಿಗೆ ಯಾವ್ದು ಸೆಲೆಕ್ಟ್ ಮಾಡ್ತೀರೋ ನೆಕ್ಸ್ಟ್ ವ್ಯಾಲ್ಯೂ ಅದು ತೊಗೊಳುತ್ತೆ. ಸೊ ನಾವು ಡಿಸ್ಟೆನ್ಸ್ ಕೊಟ್ಟು 2 ಡಿಸ್ಟೆನ್ಸ್ ಕೊಟ್ಟು ಕೂಡ ನಾವು ಚಾಂಪರ್ ಕೊಡ್ಬೋದು, ಮತ್ತು ನಮಗೆ ಆ್ಯಂಗಲ್ ಕೂಡ ಕೊಟ್ಟು ಚಾಂಫರಿಂಗ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಸೊ ಚಾಂಪರ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಆ್ಯಂಗಲ್ ಸೆಲೆಕ್ಟ್ ಮಾಡಿದರೆ ಫಸ್ಟು ಸಿಂಗಲ್ ಚಾಂಪರ್ ಲೆಂತ್ನ ಕೊಡಬೇಕು. ಸೊ 5, ಆ್ಯಂಗಲ್ ಬಂದು 45 ಕೊಡ್ತಿದ್ದೀನಿ, ಎಂಟರ್. ಸೊ ಸೆಲೆಕ್ಟ್ ಮಾಡಿ. ಸೊ 45 ಆ್ಯಂಗಲಲ್ಲಿ 5 ಡಿಸ್ಟೆನ್ಸಲ್ಲಿ ನಮಗೆ ಚಾಂಪರಿಂಗ್ ಆಗಿರುತ್ತೆ. ಸೊ ನಾವು ಹೀಗೆ ಚಾಂಪರ್ನ ಆ್ಯಂಗಲ್ ಕೊಟ್ಟು ಕೂಡ ಕ್ರಿಯೇಟ್ ಮಾಡ್ಬೋದು, ಡಿಸ್ಟೆನ್ಸ್ ಕೂಡ ಕೊಟ್ಟು ಕ್ರಿಯೇಟ್ ಮಾಡ್ಬೋದು. ಕ್ಲಿಯರ್? ಚಾಂಪರ್, ಫಿಲ್ಲೆಟ್, ಎರೇಸ್, ಎಕ್ಸ್ಟ್ಯಾಂಡ್, ಟ್ರಿಮ್ ಬಗ್ಗೆ ಗೊತ್ತಾಯ್ತಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.